ಮನೆಯಲ್ಲಿ ಮಕ್ಕಳ ಹೊರತಾಗಿ ಗಂಡಸರು ಇರಲಿಲ್ಲ. ಮನೆಯ ಜವಾಬ್ದಾರಿ ತಗೋಬೇಕಾದ ಗಂಡ ದೇವರ ಪಾದ ಸೇರಾಗಿತ್ತು. ಹಾಗಾಗಿನೇ ಹಣದ ರಾಜ್ಯಭಾರ ನಡೀತಾ ಇತ್ತ. ರೊಕ್ಕವನ್ನ ನೋಡಿದಷ್ಟು ಪ್ರೀತಿ ಕಾಳಜಿ ಅಲ್ಲಿ ಮನುಷ್ಯರ ಮೇಲೆ ಇರಲಿಲ್ವಾ? ಅತ್ತೆಯ ಆಸೆಗೆ ಬದುಕುಗಳು ಬಲಿಯಾದ್ವಾ? ಈ ಸುಂದರ ಹುಡುಗಿ ಮೂಲತಃ ಯಡಿಯೂರಿನ ಜಲದಗೆರೆ ಗ್ರಾಮದವಳು. ಭಾಗ್ಯಮ್ಮ ರಮೇಶ್ ದಂಪತಿಯ 4 ಮಕ್ಕಳ ಪೈಕಿ 2ನೇಯವಳು. 3ನೇಯವಳು ಭವ್ಯ. ಆ ಭವ್ಯನ್ನ ಸೊಸೆ ಮಾಡ್ಕೋಬೇಕು ಅಂತ ಮೀನಾಕ್ಷಿಯ ಅತ್ತೆ ಗಂಗಮ್ಮನಿಗೆ ಮೊದಲಿಂದಲೂ ಇತ್ತಂತೆ. ಅದೇ ರೀತಿ ಮಾತು ಆಡಿದ್ರಂತೆ. ಆದರೆ ಪ್ರದೀಪನಿಗೆ ಮದುವೆ ವಯಸ್ಸಾಗ್ತಿದ್ದ ಹಾಗೆ ಮಾತು ಬದಲಾಗಿತ್ತು. ಮೀನಾಕ್ಷಿನೇ ಸರಿ ಅಂದಿದ್ರು. ಅದಕ್ಕೆ ಕಾರಣ ಆಕೆಗಿದ್ದ ಕೆಲಸ ಅಂತ ಮದುವೆ ಆದಮೇಲೆ ಗೊತ್ತಾಗಿದೆ. ಅಂದ ಹಾಗೆ ಮೀನಾಕ್ಷಿಯ ತಂದೆ ರಮೇಶ್ KSRTCಲಿ ಕಂಡಕ್ಟರ್ ಆಗಿದ್ದವರು. ಡ್ಯೂಟಿಲಿದ್ದಾಗಲೇ ತೀರ್ಕೊಂಡಿದ್ರಿಂದ ಮನೆಯವರಿಗೆ ಅನುಕಂಪದ ಆಧಾರದ ಮೇಲೆ ನೌಕರಿ ಸಿಕ್ಕಿತ್ತು. ಇರೋ ಒಬ್ಬನೇ ಒಬ್ಬ ಮಗ ಚಿಕ್ಕವನಾಗಿದ್ರಿಂದ MCom ಓದ್ಕೊಂಡಿರೋ ಮೀನಾಕ್ಷಿಗೆ ಕೆಲಸ ಕೊಟ್ರು. ಅಷ್ಟಾದ ಮೇಲೆ ಗಂಗಮ್ಮ ಆಕೆಯನ್ನ ಮನೆ ತುಂಬಿಸ್ಕೊಳ್ತೀನಿ ಅಂತ ಮುಂದೆ ಬಂದಿದ್ದು. ಆ ಟೈಮಲ್ಲಿ ಪ್ರದೀಪನಿಗೆ ಸರಿಯಾದ ಕೆಲಸನೂ ಇರಲಿಲ್ಲ. ಆದ್ರೂ ಮೀನಾಕ್ಷಿಯನ್ನ ಮನೆ ತುಂಬಿಸ್ಕೊಂಡಿದ್ರು. ಏನ್ ನೋಡ್ಕೊಡ್ತೀಯ ಅಂದ್ವಲ್ಲವ ಅಪ್ಪ ನಾವು. ಇವನ ಹತ್ರ ಏನೂ ಇಲ್ಲ, ನೋಡಕ್ ಚೆನ್ನಾಗೂ ಇಲ್ಲ, ಇವನ ಹತ್ರ ಆಸ್ತಿ ಇಲ್ಲ, ಅದು ಒಳ್ಳೆ ಕೆಲಸ ಇಲ್ಲ ಹೋಗ್ಲಿ ಅಂದ್ರೆ. ಅಯ್ಯೋ ಇವನು ಯಾವ ಸಂಪನ್ನ ಇಲ್ಲ ಅಂದ್ರೆ ಗಂಡ ಹೆಂಡತಿ ಚೆನ್ನಾಗಿರ್ತಾರಲ್ಲವ, ಯಾವ ದುಡ್ಡು ಬೇಡ ಕಣವ, ನಮಗೆ ನೆಮ್ಮದಿ ಆಗಿರ್ಲಿ ನನ್ನ ಮಗಳು ಸಾಕು ಅಂತ ಕೊಟ್ವಲ್ಲಪ್ಪ ಅವನಿಗೆ. ಇದೇ ತಪ್ಪಾಯ್ತಾ? ಹೆಂಡತಿ ದುಡಿಯೋದು ಗಂಡ ದುಡಿಯೋದು ಎರಡು ಒಂದೇ ಆಗಲ್ಲ. ಮೊದಲೇನೋ ಸಂಬಂಧಿಕರು ಅಂತ ನಡೆದು ಹೋಗಿಬಿಡಬಹುದು. ಆದ್ರೆ ನಂತರ ಅದು ಮನಸ್ತಾಪಗಳಿಗೆ ಕಾರಣ ಆಗಬಹುದು. ಅಲ್ಲಿ ಅಂಥದ್ದು ಏನಾಯ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಪ್ರದೀಪ್ ಒಂದು ಡಿಗ್ರಿ ಮಾಡಿಕೊಂಡು ಗಿರಿಯಾಸ್ ಅನ್ನೋ ಎಲೆಕ್ಟ್ರಿಕ್ ಶೋರೂಮ್ ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದ. ಅವನಿಗೆ ಕಂಪೇರ್ ಮಾಡಿದ್ರೆ ಮೀನಾಕ್ಷಿಯ ನೌಕರಿ ದೊಡ್ಡದು. ಹಂಗಂತ ಹುಡುಗಿ ಹತ್ರ ನಯಾ ಪೈಸೆ ಇರ್ತಿರ್ಲಿಲ್ಲವಂತೆ. ಅವರತ್ತೆ ಬಕಪಕ್ಷಿ ಥರ ಸಂಬಳ ಬರೋದನ್ನೇ ಕಾಯ್ಕೊಂಡು ಕುಂತಿರ್ತಿದ್ಲಂತೆ. ಕೆಲಸ ನೋಡಿ ಮದುವೆ ಮಾಡ್ಕೊಂಡ್ಬಿಟ್ರು. ಅವಳೇ ಬೇಕು ಅಂತ ಅಂದ್ರು ಕಣಪ್ಪ ನಮ್ಮತ್ತೆ. ಮೀನೇ ಬೇಕು ನನಗೆ, ಮೀನಂಗೆ ಸಂಬಳ ತೆಗಿಯೋಳೇ ಬೇಕು, ಕೆಲಸ ಬೇಡ ಅಂದರು ಫಸ್ಟು. ಆಮೇಲೆ ಮದುವೆ ಆಯ್ತು ನನಗೆ 2 ತಿಂಗಳು ನಮ್ಮಲ್ಲಿದ್ಲು ಆಷಾಢದಲ್ಲಿ ಕಣಪ್ಪ. 1 ತಿಂಗಳಿದ್ಲು ಕಣಪ್ಪ. ಆಷಾಢದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಅಯ್ಯೋ 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 ಅಯ್ಯೋ, ಅವಳು ಇಲ್ಲೇ ಇಲ್ಲ. ಆಷಾಢದಲ್ಲಿ ಸಂಬಳ ಕೊಡಲಿಲ್ಲ ಅಂತ ಹೊಸಿ ಹೇಳಿಲ್ಲ. ಸಂಬಳ ಕೊಡಲಿಲ್ಲ ಅನ್ನೋರು. ಮುಂಚೆ ಕೆಲಸನೇ ಬೇಡ ಅನ್ನೋರು. ಮದುವೆ ಆಯ್ತು ನನಗೆ ಸಂಬಳ ಏನು ಮಾಡಿದೆ ಅನ್ನೋರು ಕಣಪ್ಪ. ಅವ್ಳು ಸಂಬಳ ಮಾತ್ರ ಬೇಕು ಅವ್ರಿಗೆ, ಅವಳು ಬೇಡ. ಅವಳು ಸಂಬಳ ಕೊಡೋದು 2 ದಿವಸ ಲೇಟ್ ಆಗಂಗಿಲ್ಲ. ಸಂಬಳ ಕೊಟ್ಟಿಲ್ಲ ಅನ್ನೋರು. ನನ್ನ ಮಗ ಯಾವತ್ತೂ ಒಂದಿನೂ ಕೊಟ್ಟಿಲ್ವೇನೋ ಕಣಪ್ಪ ಸಂಬಳ. ನನ್ನ ಮಗಳಿಗೆ ನನ್ನ ತಂಗಿನ ಸಂಬಳಕ್ಕೋಸ್ಕರ ಮದುವೆ ಮಾಡ್ಕೊಂಡ್ಬಿಟ್ರು ಅವರು ನಮ್ಮತ್ತೆ. ಅಯ್ಯೋ ಯಪ್ಪ, ಬೇರೆ ಹಿಂಸೆ ಕಣಪ್ಪ, ಮಾನಸಿಕವಾಗಿ ಹಿಂಸೆ. ಹೊಡೆದಿಲ್ಲ ಅಷ್ಟೇ, ಹೊಡಿತಿರ್ಲಿಲ್ಲ ಬಡಿತಿರ್ಲಿಲ್ಲ, ಮಾನಸಿಕವಾಗಿ ಹಿಂಸೆ ಕೊಡೋರು ಕಣಪ್ಪ. ಯಾಕೆ ಹಿಂಗಂತಾಳೆ? ಆದ್ರೆ ಅತ್ತೆ ಗಂಗಮ್ಮನ್ನ ಈ ಬಗ್ಗೆ ಕೇಳಿದ್ರೆ, ನಾನು ಮತ್ತು ನನ್ನ ಸೊಸೆ ಇದ್ದಷ್ಟು ಅನ್ಯೋನ್ಯವಾಗಿ ಮತ್ಯಾರೂ ಇರಲ್ಲ ಅನ್ನೋ ಹಂಗೆ ಮಾತಾಡ್ತಾರೆ. ಇಲ್ಲ ಕಣಪ್ಪ, ಇಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಕಣಪ್ಪ. ಆ ಥರ ಇದ್ರೆ ನಾನು ಯಾಕಪ್ಪ ಇವಳು ಮಾಡ್ಕೋತೀನಿ ನಮ್ಮ ಅಣ್ಣನ ಮಗಳನ್ನ? ನನ್ನ ಮನೆ ಒಳಗೆ ಇದ್ಲು ಈ ರೋಡವ್ರು ಎಲ್ಲರೂ ಕೇಳಿ. ನನ್ನ ಮಗಳು ನನ್ನ ಸೊಸೆ ಅಷ್ಟು ಚೆನ್ನಾಗಿ ನನ್ನ ಹತ್ರ ಚೆನ್ನಾಗೇ ಇದ್ಲು. ಸರಿ ಬಿಡಿ, ನೀವಿಬ್ರು ಚೆನ್ನಾಗೇ ಇದ್ರಿ ಅಂದ್ಕೊಳ್ಳೋಣ. ಆದ್ರೆ ಗಂಡ ಹೆಂಡತಿ ಖುಷಿಯಾಗಿದ್ರ? ನಿಮ್ಮ ಮಗ ಹೆಂಡತಿನ ಚೆನ್ನಾಗಿ ನೋಡ್ಕೋತಿದ್ನ? ಅವರಿಬ್ಬರ ನಡುವೆ ಯಾವ ಮನಸ್ತಾಪನೂ ಇರ್ಲಿಲ್ವಾ? ಹಿಂಗ ಕೇಳಬಿಟ್ರಂತೂ ಅಯ್ಯೋ ದೇವ್ರೆ, ನಮ್ದು ಸಂಬಂಧದಲ್ಲಿ ಸಂಬಂಧ ಸಾರ್, ಅಂಥದ್ದೇನೂ ಇಲ್ಲ ಅಂತಾರೆ. 2 ವರ್ಷ ಆಗಿತ್ತು, ಕೆಲ್ಸಕ್ಕೆ ಹೋಗ್ತಾಯಿಲ್ಲ, ಕುಣಗ್ಲಲ್ಲಿ ಮಾಡ್ತಾಯಿದ್ಲು. ಇಲ್ಲಿ ಮದುವೆ ಆದಮೇಲೆ ಇಲ್ಲಿ ಟ್ರಾನ್ಸ್ಫರ್. ನಮ್ಮ ಅಣ್ಣನ ಮಗಳು, 2ನೇ ಅಣ್ಣನ ಮಗಳು. ನಾವು 5 ಜನ ಅಣ್ಣ ತಮ್ಮದಿರು, ನಾನು ಒಬ್ಬಳೇ ಹೆಣ್ಮಗಳು. ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಅವ್ರ ಕೆಲಸ ಅವಳಿಗಾಗಿತ್ತು. ನಮ್ಮ ಅಣ್ಣನ ಮಗಳು ಮಾಡ್ಕೊಂಡಿದ್ದೆ ನಾನು. ಅವ್ರು 3 ಜನ ಹೆಣ್ಮಕ್ಳು. ಸ್ವಂತ ನಮ್ಮ ಅಣ್ಣನ ಮಗಳು ಕಣಪ್ಪ, ನನ್ನ ಅಣ್ಣನ ಮಗಳು ಅವಳು. ನನಗೂ ಒಬ್ಬನೇ ಮಗ. ನಮ್ಮ ಅಣ್ಣನ ಮಗಳು ಮಾಡ್ಕೊಂಡಿದ್ದೆ ನಾನು. ನಮ್ಮ ಮಗಳನ್ನೂ ನನ್ನ ತಮ್ಮಂಗೆ ಕೊಟ್ಕೊಂಡಿದ್ದೆ. ಯಾವ ಕಡೆ ನೋಡಿದ್ರೂ ಸಂಬಂಧದವರೇ. ಆದರೂ ಸಂಬಂಧಗಳು ಸರಿ ಇರಲಿಲ್ಲ. ಈ ಕಡೆ ಪ್ರದೀಪನ ತಂದೆನೂ ತೀರ್ಕೊಂಡಿದ್ರು,
ಆ ಕಡೆ ಮೀನಾಕ್ಷಿಗೂ ಅಪ್ಪ ಇರಲಿಲ್ಲ. ಎರಡೂ ಕಡೆ ಹೆಂಗಸರದೇ ಮೇಜ್ವಾನಿಕೆ. ಅದನ್ನ ದುರುಪಯೋಗ ಪಡಿಸ್ಕೊಂಡು ಎಲ್ಲ ಕಡೆಯಿಂದ ಆಸ್ತಿ ಹೊಡಿಬೇಕು ಅನ್ನೋ ಯೋಚನೆ ಮೀನಾಕ್ಷಿಯ ಚಿಕ್ಕಪ್ಪನಿಗೆ ಬಂದುಬಿಟ್ಟಿತ್ತ. ಅವರು ಈ ಹುಡುಗಿಯ ಸಂಸಾರದಲ್ಲಿ ಹುಳಿ ಹಿಂಡದ್ರ. ನನ್ನ ಗಂಡ ಸಖತ್ ಕಿರುಕುಳ ಕೊಡ್ತಾನೆ, ನಾನು ಇರೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ಲು. ಆಮೇಲೆ ಅವ್ರು ಚಿಕ್ಕಪ್ಪಂದು ಹೇಳಿದ್ಲು, ಚಿಕ್ಕಪ್ಪ ನೀನು ಮನೆ ಭಾಗ ಕೇಳಿದಂತೆ, ಮತ್ತು ನೀನು ಹೋಗಿ ನಿಮ್ಮ ಅಪ್ಪ ಮನೆ ಭಾಗ ತಮ್ಮ ಭಾಗ ಕೇಳು. ಅವರಮ್ಮನ ಕೇಳಿರೋದು, ನಿನಗೂ ಹಕ್ಕದೆ ಅಲ್ಲಿ ಭಾಗ ಕೇಳು. ಆಮೇಲೆ ಇಲ್ಲಿ ಮೀನಾ ನಾನು ಏನಾರ ಸತ್ತೋಗ್ಬಿಟ್ರೆ ನೀನು ಒಂದು ಫ್ಲೋರ್ ಮನೆ ಬಿಟ್ಕೊಟ್ಬಿಡು ನನ್ನ ಹೆಂಡ್ತಿಗೆ ಅಂತ ಕೇಳೋದು. ಆಮೇಲೆ ಸುಮ್ಮನೆ ಕುಡಿದ್ಬಿಟ್ಟು ಬಂದ್ಬಿಟ್ಟು ಗೊಳೋ ಅಂತ ಹೇಳೋದು, ಅವಳ ಹತ್ರ ಕನಿಕರ ತೋರಿಸ್ಲಿ ಅಂತ ಚಿಕ್ಕಪ್ಪ ಗೊಳೋ ಅಂತ ಹೇಳೋದು. ಬಾಮ ಇದನ್ನು ಪ್ರದೀಪನ್ನ ಇವನು ಏನು ಹೇಳ್ತಾನೆ ಆ ಥರ ಕೇಳಂಗೆ ಮಾಡಿಬಿಟ್ಟಿದ್ದ. ಹೆಂಡ್ತಿ ಹೇಳಂಗೆ ಕೇಳ ಮಾಡಿರಲಿಲ್ಲ. ಇವನು ಈ ಮೀನಿನ ಚಿಕ್ಕಪ್ಪ ಹೇಳ್ದಂಗೆ ಅವ್ರ ಭಾವ ಹೇಳ್ದಂಗೆ ಇವಳು ಕೇಳಬೇಕು, ಆ ಥರ ಮಾಡಿಬಿಟ್ಟಿದ್ದ. ಒಂದು ಕಡೆ ಪ್ರದೀಪನಿಗೆ ಸರಿಯಾದ ಕೆಲಸ ಇಲ್ಲ, ಇನ್ನೊಂದು ಕಡೆ ಸ್ವಾಭಿಮಾನನೂ ಇಲ್ಲ ಅಂತ ಮೀನಾಕ್ಷಿಗೆ ಅನ್ನಿಸ್ಬಿಡ್ತೇನು. ಒಟ್ನಲ್ಲಿ ಗಂಡ ಹೆಂಡತಿ ನಡುವೆ ಗಲಾಟೆಯಂತೂ ನಡೀತಿತ್ತು. ಇಬ್ಬರಿಗೂ ಹೊಂದಾಣಿಕೆ ಅಷ್ಟಾಗಿ ಕಂಡು ಬರ್ತಿರಲಿಲ್ಲ ಅಂತ ಅನ್ನಿಸ್ತದೆ. ಇಲ್ಲ, ಗಂಡ ಹೆಣ್ಣದ ಕಿರುಕುಳ ಅಂತ ಏನಿಲ್ಲ, ಬಟ್ ಅವರಿಬ್ಬರು ಹೊಂದಾಣಿಕೆಯಲ್ಲಿ ಯಾವುದೂ ಹೊಂದ್ಕೊಂಡು ಹೋಗ್ತಾ ಇರಲಿಲ್ಲ. ಅದ್ರ ಮೇಲೆ ಅಕ್ಕಪಕ್ಕದವರೆಲ್ಲ ಅನೇಕ ಸಾರಿ ಅವರಿಗೆ ಬುದ್ಧವಾದ ಹೇಳಿ ಇತ್ಯರ್ಥ ಮಾಡಿ 3-4 ಸಾರಿ ಇತ್ಯರ್ಥ ಮಾಡಿದ್ದಾರೆ. ಹಿಂಗೆ ಇನ್ನೊಬ್ರು ಇಂಟರ್ಫಿಯರ್ ಆಗೋ ಮಟ್ಟಕ್ಕೆ ಗಂಡ ಹೆಂಡಿರ ನಡುವಿನ ಸಂಬಂಧ ಬಿಗಡಾಯಿಸಿತ್ತು ಅಂತಾಯ್ತು. ಅಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿದ್ದದ್ದು ಮೀನಾಕ್ಷಿಯ ಅಕ್ಕ ನಿರ್ಮಲಾಗೆ ಮಾತ್ರ. ಅದು ದಾಂಪತ್ಯ ಜೀವನದ ಆಂತರಿಕ ವಿಷಯ. ಅಲ್ಲಿ ಮೀನಾಕ್ಷಿ ಮತ್ತು ಪ್ರದೀಪ್ ದಂಪತಿ ನಡುವೆ ನಡೆದದ್ದೇನು? ಗಂಡ ಹೆಂಡತಿಯ ನಡುವೆ ಅವಳೊಬ್ಬಳಿದ್ಲಾ? ಪ್ರದೀಪ್ ರಾತ್ರಿ ಎಲ್ಲಿಗೆ ಹೋಗ್ತಿದ್ದ? ಮೀನಾಕ್ಷಿಯ ಅಕ್ಕ ನಿರ್ಮಲಾ ಬಿಡಿಸಿಟ್ಟ ವಿವರಗಳನ್ನ ಒಂದು ಬ್ರೇಕ್ನ ನಂತರ ನೋಡೋಣ.